ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಅನ್ಸುತ್ತೆ ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ. ಚೆನ್ನಾಗಿಲ್ಲ ಅಂದ್ರೆ ತಲೆ ಕೆಡಿಸ್ಬಿಡಿ. ಇವತ್ತಿಲ್ಲ ಅಂದ್ರೆ ನಾಳೆ ಎಲ್ಲ ಸರಿ. ಇವತ್ತು ಹೊಸ ದಿನ ಹೊಸ ಆರಂಭ ನಿಮ್ಮೆಲ್ಲರ ಜೊತೆ. ತುಂಬಾ ದಿವಸ ಆದ್ಮೇಲೆ ನಾನು ಮತ್ತೆ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನಾನು ಲಾಸ್ಟ್ ಬ್ಲಾಗ್ ಬಿಟ್ಟು 6 ರಿಂದ 7 ತಿಂಗಳು ಆಗ್ಬಿಟ್ಟಿದೆ. ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಮ್ದು ಮೋಟಿವ್ ಬಂದ್ಬಿಟ್ಟು ಟ್ರಿಪ್. ಸೊ ತುಂಬಾ ದಿವಸ ಆದ್ಮೇಲೆ ನಾನು ಟ್ರಾವೆಲ್ ಬ್ಲಾಗ್ ತಂದಿರೋದು. ತುಂಬಾ ಅಂದ್ರೆ ಆಲ್ಮೋಸ್ಟ್ ಆಗೋಗ್ಬಿಟ್ಟಿದೆ. 6 ತಿಂಗಳವರೆಗೂ ನಾನು ಯಾರಿಗೂ ಟ್ರಿಪ್ ಹೋಗಿಲ್ಲ. ಈಗ ಹೋಗ್ತಾ ಇದ್ದೀನಿ. ಜೊತೆಗೆ ನನ್ನ ಜೊತೆ 4 ಜನ ಹೋಗ್ತಾ ಇರೋದು. ನನ್ನ ಜೊತೆ ಇನ್ನೂ 3 ಜನ ಇರ್ತಾರೆ. ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಬ್ಲಾಗ್ ಕಂಟಿನ್ಯೂ. ಸೊ ಬ್ಲಾಗ್ ನೋಡ್ತಾರೆ ಅಲ್ಲಿ ಗಂಟ. ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್. ಫೈನಲಿ ಗೋಯಿಂಗ್ ಟು ಗೋಕರ್ಣ. ಗೈಸ್, ಯಶವಂತ್, Krishan and Vishal. Hi करो भाई. And ಇವ್ರ ಜೊತೆ ಹೋಗ್ತಾ ಇರೋದು. ಬ್ಲಾಗ್ ಕಂಟಿನ್ಯೂ ಮಾಡಿದ್ವಿ. ಡಾರ್ಲಿಂಗ್ಸ್, ಟ್ರೈನಲ್ಲಿ ಹೋಗೋಕ್ಕೆ ಈ ಥರ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಓನೋ Krishan, are you enjoying? Yeah bro. अभी बता तेरा चेहरा नहीं आ रहा. Yeah bro, enjoying very कन्नड़ा कन्नड़ा भाई, उसको ट्रांसलेट करके दे. ಎಂಜಾಯಿಂಗ್. ಚೆನ್ನಾಗಿದೆ ಲೈಫ್. ಓಕೆ, ಏನೋ ಚೆನ್ನಾಗಿದ್ದಾರೆ. ಓಕೆ, ತೆರ ಎಕ್ಸ್ಪೀರಿಯನ್ಸ್ ಬತ್ತಾ ಟೀಕೆ ಮಚ್ಚ. ಇದು ಏನಕ್ಕೆ ತಾನೆ ಇದು. ಓಕೆ, ಸ್ಮೆಲ್ ಆ ರहा है. ಸ್ಮೂತ್. ಅಚ್ಚಾ, ಸ್ಮೂತ್. ಡಾರ್ಲಿಂಗ್ಸ್, ಈಗ ನಾವು ಊನೋ ಆಡ್ತಾ ಇದ್ದೀವಿ. ಊನೋ ಆಡ್ಬಿಟ್ಟು ಆಮೇಲೆ ಡಾರ್ಲಿಂಗ್ಸ್, ಅವಾಗಲಿಂದ ನಾನು ಸೋಲ್ತಾನೆ ಇದ್ದೆ. ಈಗ ಫ್ಲಿಪ್ ಹೆಂಗೆ ಫ್ಲಿಪ್ ಕೈಸೆ ಕರ್ತಾರೆ ಇಸ್ಕೊ. ಅವಾಗಲಿಂದ ನಾನು ಸೋಲ್ತಾನಿದ್ದೆ. ಇವ್ರು ಒಬ್ಬರು ಗೆದ್ದೇ ಇಲ್ಲ. ಆಗ್ಲಿಂದ ನಾನೇ ಗೆದ್ದಿರೋದು. ಅವಾಗಲಿಂದ ಊನೋ ಆಡ್ತಾನೆ ಇದ್ದೀವಿ. ಒಂದು ಮ್ಯಾಚು ಗೆದ್ದಿಲ್ಲ ಇವ್ರು ಯಾರು. ಒಂದು ಮ್ಯಾಚು ಗೆದ್ದಿಲ್ಲ. कैसा लग रहा है यशवंत हार के कैसा लग रहा है? अच्छा लगा. बस ಊಟ ಆಯಿತು. ಬೆಡ್ ಜರ್ನಿ ಇಸ್ ಗೋಯಿಂಗ್ ಆನ್. ಮತ್ತೆ ಆಮೇಲೆ ಬೆಳಗ್ಗೆ ಸಿಗ್ತೀನಿ. ಶುಭೋದಯ ಡಾರ್ಲಿಂಗ್ಸ್, ಸೇಮ್ ಬ್ಲಾಗ್ ನೆಕ್ಸ್ಟ್ ಡೇ. ವಿಶಾಲ್ ಇಸ್ ಹಿಯರ್. மச்சா தூக்கம் வந்துச்சா நைட்டெல்ல? இல்லைப்பா, கொஞ்ச நேரம் தூங்கினேன். அப்புறமா என்ன ஆச்சுன்னா கல் தோலி எடுத்துக்கினேன். இல்லை சீன் பண்ணிடுறேன். ವಿ ಆರ್ ಅಟ್ ಮೂರ್ತಿ. ಡಾರ್ಲಿಂಗ್ಸ್, ನೈಟಿಂದ ಒಂಚೂರು ನಿದ್ದೆ ಬರ್ತಾ ಇದೆ. ಕಾಲೇಜ್ மாதிரி இருக்குது. ನೈಟಿಂದ ನಿದ್ದೆ ಬರ್ತೈತೆ, ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಆಮದೇನೆ ತೂಕ ಬರುತ್ತೆ, ஆனால் ತೂಂಗ முடியல. ಹಂಗಾಗ್ತಾ ಇದೆ ಇಲ್ಲಿ. ನಿದ್ದೆ ಬರ್ತಾ ಇದೆ, ಬಟ್ ಮಲಗೋಕೆ ಆಗ್ತಾಯಿಲ್ಲ. ಟೈಮ್ ಬಂದ್ಬಿಟ್ಟು 4:16 ನೋಡಿ ಇಲ್ಲಿ. ಟ್ರೈನ್ ಹೊರಡ್ತಾ ಇದೆ. ನಾನು ಹತ್ಬಿಟ್ಟು ನಾನು ಟ್ರೈನು ಹತ್ತಬೇಕಾದ್ರೆ ಇದು ಮಾಡಬೇಕಾದ್ರೆ ಮಾಡಲ್ಲ. ಸರಿ, ಛೀ ಯಾರು ಮಿರರ್ ತೊಡಕ. कुत्ता मैं सोचा हीरो एंट्री लूंगा, लेकिन हुआ कुछ और. डार्लिंग्स, फाइनली रीच टू गोकर्णा रोड. Oh my God, beautiful, lovely. फाइनली रीच आगे. भाई बता क्या बोलना है? कल एक्सपीरियंस ये हिंदी में तो कल नाइट सब कैसे सोए वगैरह सब बता. बिल्कुल ऐसा पाया. डार्क मूवी सीरीज देखे साले. वो रहने दे भाई. हम चारों में से बस एक ही बंदा था जो नाइट से पूरा सुबह तक सोया. हम लोग को भी उठे हम दोनों 4 बजे उठे. ये बंदा आया 3 बजे में. हम लोग 3 बजे उठे, लेकिन ये बंदा सो रहा है. हम
ಫೈನಲಿ ರೀಚ್ ಟು ಗೋಕರ್ಣ. ಬೈ ಮೈಕ್ ಹಾಕಿ ಅಭ್ಯಾಸ ಇಲ್ಲ ಅಲ್ವಾ, ಅದಕ್ಕೆ ನಾನು ಮೈಕ್ ನೆಕ್ಸ್ಟು ಮಾಡ್ಬೇಕಾದ್ರೆ ಆಗ್ತಿಲ್ಲ. ಡಾರ್ಲಿಂಗ್ಸ್ ಈಗಷ್ಟೇ ರಿಕ್ಷಾ ಮಾಡ್ಕೊಂಡು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಡಾರ್ಲಿಂಗ್ಸ್ ಇವತ್ತು ಈಗ ಜಸ್ಟ್ ಏನಾಯ್ತು ಅಂದರೆ ನಾವು ಸ್ಟೇಷನಿಂದ ಇಳಿದ್ಬಿಟ್ಟು ರಿಕ್ಷಾ ಹಿಡ್ಕೊಂಡು ಬರ್ತಾ ಇದ್ವಿ. ಸಿಗ್ಲು ವಾಟ್ ಹ್ಯಾಪೆಂಡ್? क्या कहना इसका? किशन के कारण ही फटा ये टायर। वो इधर बैठा था। ಏನೋ ಮಚ್ಚ, ನೀ ಏನೋ ಮಚ್ಚ ಸೊಲ್ರೆ? ವೆರಿ ಡೇಂಜರಸ್ ಪರ್ಸನ್. ನೋಡೋಣ, ಜರ್ನಿ ಇಸ್ ಗೋಯಿಂಗ್ ಟು ಬಿ ಮೋರ್ ಅಡ್ವೆಂಚರಸ್. ಇದ್ವಿ ಜಾಸ್ತಿನೇ ಆಗಿಲ್ಲ, ಮಿನಿಮಮ್ ಅಂದರೆ ಒಂದು 5 ನಿಮಿಷ ಅಷ್ಟೇ ಆಟೋ ಹತ್ತಿ ಆಗಿರೋದು. ನೋಡಿದ್ರೆ ಅಷ್ಟರಲ್ಲೇ ಟೈರ್ ಬಡ್ ಸರಿ ಮಾಡ್ತಾ ಇದ್ದಾರೆ. ನಮ್ಮ ಮಾಡೋಣ ಮಾಡಿಬಿಟ್ಟು ಎತ್ಕೊಂಡು ಹೋಗ್ತೀವಿ ಮತ್ತೆ. ಡಾರ್ಲಿಂಗ್ಸ್ ಫೈನಲಿ ಬಂದ್ಬಿಟ್ಟಿದ್ವಿ. ಗೋಕರ್ಣ ಇದೆ, ರೂಮ್ ನಂಬರ್ 3ನಾ? ಇಲ್ಲೇ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ ಅಲ್ಲೇ ಏನೋ ಅಲ್ಲಿದೆ, ಅದು ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ವಾಕಬಲ್ ಡಿಸ್ಟೆನ್ಸಲ್ಲಿದೆ, 600 ಮೀಟರ್ಸ್ ಅಷ್ಟೇ. ಬೀಚು ಬ್ಯಾಗೆಲ್ಲ ಇಟ್ಬಿಟ್ಟು ಸ್ವಲ್ಪ ಹೋಗಿ ಏನು ಅಂತೆಲ್ಲ ಚೆಕ್ ಮಾಡ್ಕೊಂಬರ್ತೀನಿ. ಡಾರ್ಲಿಂಗ್ಸ್ ಇದೆ ನೋಡು, ಇಲ್ಲಿನ ಲೈಟ್ ಸ್ವಲ್ಪ ನಾರ್ಮಲ್ ಆಗಿಲ್ಲ. उसका लाइट का है भाई, ये है क्या? हाँ, वॉशरूम ಚೆಕ್ ಇನ್ ಆಗ್ತಿದ್ದಂಗೆ ತೋರಿಸ್ಬಿಟ್ಟಿದ್ದೀನಿ. ಫಸ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಬ್ಲಾಗ್ ಮಾಡ್ತೀನಿ ನೋಡಿ, ನಾವಿರಷ್ಟೇ. ಸೊ ಡಾರ್ಲಿಂಗ್ಸ್ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಈಗ ಜಸ್ಟ್ ಸ್ನಾನ ಮಾಡಿಕೊಂಡು ಈಗ ತಿಂಡಿ ತಿನ್ನಬೇಕು. ಲೈಫಿನ ಮಜಾ ಇಲ್ಲ ಇದರಲ್ಲೇ ಇರೋದು. ಎಲ್ಲ ರೆಡಿ ಆಗಿಬಿಟ್ಟಿದ್ದೀವಿ. ಬೀಚ್ಗೆ ಹೋಗಿ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಬಂದು ಕೂತಿದ್ದೀವಿ. ಈಗ ನಾಷ್ಟ ಮಾಡಿಕೊಂಡು ಹೋಗ್ಬೇಕು ನಾವು. ಟೆಂಪಲ್ ಹೋಗ್ತೀವಿ, ದೇವಸ್ಥಾನ ಹೋಗ್ತೀವಿ. ಥರ ಮಸ್ತು ಆರಾಮ್ ತಣ್ಣಗೆ. ನಮ್ಮ ರೂಮಲ್ಲಿದೆ, ಅಲ್ಲಿ ಇವನಿಂದ ಇದೆ ರೂಮಲ್ಲಿದೆ. ಇಲ್ಲಿ ಇಷ್ಟು ಒಳ್ಳೆ ಬಿಸಿಲು ಜೊತೆ ಟೆಂಟು ಗಿಂಟು ಎಲ್ಲ ಇದೆ. टेबल क्या दिखाऊं स्पीकर? अबे रुक जा बे, थोड़ा कॉपीराइट आ जाएगा ना. ಪ್ಲಾನ್ಸ್ ಬೇಜಾನಿದೆ, ಎಲ್ಲ ಎಕ್ಸಿಕ್ಯೂಟ್ ಮಾಡಬೇಕು. ಈಗ ಜಸ್ಟ್ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ. ಸೊ ಹೋಗ್ತೀವಿ, ಹೋದಾಗ ಹಂಗೆ ವ್ಲಾಗ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಬರ್ತೀವಿ. वो पीछे से बता रहे हैं। ಏ ಮಾಮ್, ಇದು ಪಿನಾಡಿಲಿಂದ ಕಾಮಿಟ್ರದ್ರಾ? ಡಾರ್ಲಿಂಗ್ಸ್ ವೆಲ್ಕಮ್ ಬ್ಯಾಕ್. मगर इधर इस साइड बहुत मिट्टी मिट्टी हो जाएगा इस साइड। ಈಗ ನಾವು ಮಹಾಬಲೇಶ್ವರ ಟೆಂಪಲ್ ಹೋಗ್ತಾ ಇದ್ದೀವಿ. बटिक मचकोंगा हाँ ब्रो, शो माय आउटफिट चेक, आउटफिट चेक, शो माय आउटफिट. वेट तेरा दिखाता हूँ, अब मेरा दिखा. एक मिनट, कोई पकड़ो. हाउ आई लुक? अबे नहीं ऐसे भी किया था. ಔಟ್ಫಿಟ್ ಹೆಂಗಿದೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಇದು ಸ್ಕೂಲು, ನಮ್ಗೆ ಗೊತ್ತಿಲ್ಲ. ಇದು ನಾವು ಈ ಥರ ಸ್ಕೂಲಲ್ಲೆಲ್ಲ ನಾವು ಓದಿರಲ್ಲ ಎಲ್ಲ. ಯಶವಂತ್ ನಾವೆಲ್ಲ ಒಂದೇ ಸ್ಕೂಲ್, ಆ್ಯಕ್ಚುಲಿ ನಾವೆಲ್ಲ ಕ್ಲಾಸ್ಮೇಟ್ಸು, ಇವಾಗ ನಮ್ಮ ಕ್ಲಾಸ್ ಫ್ರೆಂಡ್ಸ್. ನಾನು ಯಶವಂತ್ ಎಲ್ಲ 4th ಜೊತೆಗೆ ಓದಿರೋದು. 4th ಜೊತೆಗೆ ನಾನು ಯಶವಂತ್ ಓದಿರೋದು. ಅಣ್ಣ ಬಂದ್ಬಿಟ್ಟು ನನಗೆ ಇವರಿಬ್ಬರು ಬಂದು 9th ಪರಿಚಯ ಆಗಿದ್ದು, ಕೃಷನ್ ಮತ್ತು ವಿಶಾಲ್. ಈಗ ನಾವು ಬೀಚ್ ಕಡೆ ಹೋಗ್ತಾಯಿದ್ವಿ, ಬೀಚು ಹಂಗೆ ತೋರಿಸ್ತೀನಿ. ಜೊತೆ ಮಹಾಬಲೇಶ್ವರ ಟೆಂಪಲ್ ಹೋಗ್ತಾಯಿದ್ವಿ. ಅದಕ್ಕೆ ಹಿಂಗೆ ಹೋಗ್ಬೇಕಂತೆ. ನಾನು ಅವತ್ತು ಲೈಫಲ್ಲೇ ನಾನೇ ಆಗಲಿ, ಯಶವಂತ್ ಆಗಲಿ, ವಿಶಾಲ್ ಆಗಲಿ, ಕೃಷ್ಣ ಆಗಲಿ ಯಾರು ವೇಸ್ಟ್ಗೆ ಹಾಕೇ ಇರಲಿಲ್ಲ. ಇವತ್ತೇ ಹಾಕ್ತಾರೆ, ಪಂಚೆ ಹಾಕೇ ಇರಲಿಲ್ಲ. ಇವತ್ತೇ ನೀನು ಹಾಕಿದ್ಯಾ? ನಾನು ಹಾಕಿಲ್ಲ, ನಾನು ಇವತ್ತೇ ಫಸ್ಟ್ ಹಾಕ್ತಿರೋದು. ನಂದು ಫಸ್ಟ್ ಟೈಪ್, ಅದು ನಾನು ಹೇಳ್ತಾರೆ ಅಷ್ಟೇ. ಓಕೆ, ಇವ್ರ ವಿಶಾಲ್ ಒಬ್ಬನ ಬಿಟ್ಟು ಮಿಕ್ದವ್ರು ಎಲ್ಲರೂ ಫಸ್ಟ್ ಟೈಮು.
ಹಾಂ, ವಿಶಾಲ್ ಅವ್ರ ಮಾಮನೂ ಹಾಕಿದ್ದಾರೆ. ಮಾಮ ಹೇಳಿ ಇಲ್ಲಿ. ವಿಶಾಲ್ ಅವ್ರ ಮಾಮ ಹಾಕಿದ್ದಾರೆ. ಹಿಂಗೆ ಹೋಗ್ತಾ ಇದ್ದೀವಿ. ನನಗೆ ಇಲ್ಲಿ ಹಿಂಸೆ ಆಗ್ತೈತೆ, ಅವಾಗಲಿಂದ ಪಿಚ್ಚಿ ಹೋಗ್ತಾಯಿದ್ದೆ. ಸರಿ ಹೋಗ್ಬಿಟ್ಟು ಅಲ್ಲೇ ಹೋಗಿ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಡಾರ್ಲಿಂಗ್ಸ್ ಬೀಚ್ ನೋಡಿ, ಹಿಂಗೆ ಸೀದಾ ಹೋದ್ರೆ ಮಹಾಬಲೇಶ್ವರ ಟೆಂಪಲ್ ಬರುತ್ತೆ. ನಾವು ಆವಾಗಲೇ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ಹೊತ್ತಿಲ್ಲ ಆಟ ಆಡ್ಬಿಟ್ಟು ಹೋಗಿದ್ದು, ಸ್ನಾನ ಮಾಡ್ಕೊಂಡು ಈಗ ನಾವು ಮಹಾಬಲೇಶ್ವರ ಟೆಂಪಲ್ ಹೋಗ್ತಾ ಇದ್ದೀವಿ. ಇದೆಲ್ಲ ರೆಸ್ಟ್ರೋ ಹೆಂಗಿದೆ ನೋಡಿ, ಫುಲ್ಲು ಬೋಟು ದೋಣಿ. ಇದು ಬಲೆ ಅದ್ರ ಕಸ ಹತ್ರ ಹಾಕಿದ್ದಾರೆ. ಏನಿಗೆ ಆಗೋದ ನನಗೆ ಗೊತ್ತಿಲ್ಲ. ದೇವಸ್ಥಾನ ಹಿಂಗೆ ನಡ್ಕೊಂಡು ಹೋದ್ರೆ ದೇವಸ್ಥಾನ ನಾಳೆ ಫುಲ್ ಟ್ರೆಕ್ಕಿಂಗು. ಒಂದು 4 ಪಾರ್ಟ್ಸಲ್ಲಿ ಬ್ಲಾಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಇದು ಸ್ವಲ್ಪ ಅಡ್ವೆಂಚರಸ್ ಆಗಿದೆ. ಅದಕ್ಕೆ ನನಗೆ ಇನ್ನೊಂದೇನು ಗೊತ್ತಾ, ಮೈಕ್ ತಂದಿದ್ದೀನಿ. ಬಟ್ ಮೈಕ್ ಹಾಕಿ ಅಭ್ಯಾಸ ಇಲ್ದಾರೆ, ಅದಕ್ಕೆ ಮೈಕ್ ಮರ್ತು ಬ್ಯಾಗಲ್ಲೇ ಬಿಟ್ಟು ಬರ್ತಾಯಿದ್ದೀನಿ. ಮೈಕ್ ತರಬೇಕಿತ್ತು, ಮರ್ತು ಹೋಗ್ಬೇಕು. ಈಗ ಬ್ಯಾಗಲ್ಲೇ ಇತ್ತು ಮೈಕ್. ಬಟ್ ಬೀಚ್ ನೋಡಿ, ಲುಕ್ ಅಟ್ ದ ವ್ಯೂ, ಮಸ್ತಿದೆ. ಇಲ್ಲೂ ಇದೆ ನೋಡಿ, ಇದು ರೆಸ್ಟೋರೆಂಟು ಇದೆ, ರೂಮ್ಸು ಇದೆ, ಸ್ಟೇಗೆ. ಇದಕ್ಕೆಲ್ಲ ಬೆಸ್ಟು. ಬಟ್ ಇಲ್ಲಿ ನೋಡಿ, ಇವ್ರು ಹೋಗ್ತಾ ಇದ್ರಲ್ಲ, ಈ ಥರ ಫುಲ್ ಎಲ್ಲ ಕಟ್ಕೊಂಡು ಹೋಗೋಕೆ ನನಗೆ ಹಿಂಸೆ ಆಗ್ತದೆ. ಸೊ ಮಾಮ ಅಲ್ಲಿ ಫೋಟೋ ತಗೊಂತಾರೆ. ಅಯ್ಯೋ ಬಿಸಿಲು ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ನನ್ನ ಸನ್ ಗ್ಲಾಸಸ್ ಹಾಕಿದ್ದೀನಿ, ಆದರೂ ಬಿಡೋಕ್ಕಾಗ್ತಾಯಿಲ್ಲ. ಈಗ ಅಲ್ಲೆಲ್ಲ ಹೋಗ್ಬೇಕು, ಕಡೆ 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 ಕಡೆ. ಸರಿ, ಕೀಪ್ ವಾಚಿಂಗ್. ಡರ್ಲಿಂಗ್ಸ್ ಇಲ್ಲಿ ಹೋಗ್ಬೇಕಾದ್ರೆ ನೋಡಿ, ಎಷ್ಟೊಂದು ಚಿಕ್ಕ 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 ಈ ಥರ ಏನಂತಾರೆ ಇದಕ್ಕೆ, ಇಸ್ಕೋ ಕ್ಯಾ ಬೋಲ್ತಾರೆ, ಇಸ್ಕೋ ಕ್ಯಾ ಬೋಲ್ತೆ, ಶೆಲ್. ಹಾಂ, ಶೆಲ್ ಸಿಗ್ತಾಯಿದೆ. ಈಗ ಒಂದು ಎತ್ಕೊಳ್ಳೋಕೆ ಮನಸ್ಸು ಬರ್ತಾಯಿಲ್ಲ ನೋಡಿ, ಎಷ್ಟೊಂದಿದೆ. ಆಮೇಲೆ ಯಾರಾದರೂ ಒಬ್ಬ ತಿಕ್ಲಾನೇ ಇರ್ತಾನೆ ಅಂದ್ಕೊಳ್ಳಿ, ಈ ಥರ ಪಂಚೆ ಕಟ್ಕೊಂಡು ಬೀಚಲ್ಲಿ ಓಡಾಡ್ತಿರೋದು. ಈಗ ಸದ್ಯಕ್ಕೆ ಯಾರೂ ಇಲ್ಲ, ಅದಕ್ಕೆ ಸ್ವಲ್ಪ ಅಷ್ಟೊಂದು ನನಗೇನು ನಾಚಿಕೆ ಆಗ್ತಾಯಿಲ್ಲ. ಯಾಕಂದರೆ ಹೆವಿ ನಾಚಿಕೆ ಆಗಿರೋದು. ಇಲ್ಲಿ ಯಾರೋ ಏನೋ ಕೆತ್ತಿದ್ದಾರೆ. ಒಂದು ನಿಮಿಷ ನೋಡಿ, ಮಾಮ್ ಇದ್ದಾರೆ ದೇಕರಿದ್ದಾರೆ ಇಸ ಕುಚ್. ಇಲ್ಲಿ ಯಾರೋ ಕೆತ್ಬಿಟ್ಟು ಮನುಷ್ಯನ ಮಲಗಿಸ್ಬಿಟ್ಟು ಇದು ಮಾಡ್ತಾರಲ್ಲ. ಮಾಮ್ ಉದಾ ಕಿಸಿಗೆ ಹೋಗಿ ಗಡಕೋದಕ್ಕೆ ಸುಲ ಯಾರಿ ಮಣ್ಣು ಅಗದ್ಬಿಟ್ಟು ಮನುಷ್ಯನ ಮಲಗಿಸಿ ಇದು ಮಾಡಿದ್ದಾರೆ. ಅದು ಹಂಗೆ ಬಿಟ್ಟೋಗಿದ್ದಾರೆ. ಬೀಚ್ ಮಾತ್ರ ಸಾಕಾಯ್ತು, ಬಟ್ ಖಾಲಿ ಹೊಡಿತೈತೆ. ಈಗ ಟೈಮ್ ಬರೀ 11:30. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಫುಲ್ ಮತ್ತೆ ಎಂಜಾಯ್. ಬೀಚಲ್ಲೇ ಒದ್ದಾಡ್ತಾ ಇರ್ತೀವಿ ಫುಲ್. ಇವಾಗ ನೋಡಿ ಎಷ್ಟು ಶೆಲ್ ಇದ್ದಾವೆ ಅಂದರೆ, ಆ ಶಂಖ ಒಂದು ಸಿಗ್ತಲ್ಲ, ಶಂಖ ಸಿಕ್ಕಿದ್ರೆ ಎತ್ಕೊಂಡ್ಬಿಡ್ತೀನಿ ನಾನು. ಶಂಖ ಸಿಗ್ತಾವಲ್ಲೂ, ಅದನ್ನೇ ನೋಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾರು ಬೇಕಂದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿರಿ ಅಂದರೆ ಕಮೆಂಟ್ ಒಬ್ಬರು ಮಾಡಲ್ಲ, ಹೆವಿ ಬೇಜಾರಾಗುತ್ತೆ. ಏಯ್ತು ಇಲ್ಲಿ ವಾಲಿಬಾಲ್ ಕೊಟ್ಟಿದ್ದೆ, ವಾಲಿಬಾಲ್ ಫುಟ್. बॉल है किसके पास? खरीद लेते. Oh my God, what is this bro? See this mansions. Oh my God. ए इधर कहीं पे देखना चाहिए था ना भाई. बीच के ऑपोजिट देख. गुड. यहीं पे एक दिखा था विशाल ने इधर. My God. इसका भेजा था. स्टे नोडी लेंगे इधर. We are enjoying, but ನಾನು ನಿಜವಾಗ್ಲೂ ಲೂಸ್ ಅನ್ಕೊಂತಾರೆ ಜನ. ಏನಾದ್ರು ಇದ್ದು ನೋಡ್ಬಿಟ್ಟು ಜನ ಏನಾದ್ರು ಇಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟಿದ್ರೆ ಏನು 4 ಜನ ಪಂಚ ಕಟ್ಕೊಂಡು ಹೋಗ್ತವ್ರೆ ಅಂತ ಅಂದ್ಕೊಂಡಿರೋರು. ಬಟ್ ಈಗ ಯಾರು ಇಲ್ಲದೆ ಇರೋದಕ್ಕೆ ನಾವು ಹಿಂಗೆ ಹೋಗ್ತಾಯಿದ್ವಿ. ಹಿಂಗೆ ಹೋಗಿ ಹಿಂಗೆ ಬಿಚ್ಚಾಕ್ಬಿಟ್ಟು ಹಂಗೆ ಬಂದ್ಬಿಡ್ತೀವಿ. ಯಾಕಂದ್ರೆ ಪಂಚೆ ಕಟ್ಕೊಂಡು ಕಂಫರ್ಟಬಲ್ ಇಲ್ಲ. ಯಾರಾದ್ರು ಪಂಚೆ ಕಟ್ತಾರೋ ಅವ್ರಿಗೆ ಗೊತ್ತು. ನನಗಂತೂ ಯೂಸ್ ಪಂಚೆ ಕಟ್ಟ ಅಭ್ಯಾಸ ಇಲ್ಲ ಅದಕ್ಕೆ. ಆಮೇಲೆ ಮುಂದೆ ಅಲ್ಲಿ ರೀಚ್ ಆಗಿಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಅಲ್ಲಿವರೆಗೂ ಹೋಗ್ಬೇಕು, ಅಲ್ಲಿವರೆಗೂ ಹೋಗೋದು ಬ್ಲಾಗ್ ಮಾಡೋಕ್ಕಾಗತ್ತಾ? ಆಗಲ್ಲ. ಸರಿ,
ಡರ್ಲಿಂಗ್ಸ್ ಈಗಷ್ಟೇ ಮಹಾಬಲೇಶ್ವರ ಟೆಂಪಲ್ ರೀಚ್ ಆಗಿದ್ದೀವಿ. ಫುಲ್ಲು ಏನಿಲ್ಲ ಹಬ್ಬ ಅಂದರೂ 4.5 ಕಿಲೋಮೀಟ್ರ್ ನಡೆದ್ಬಿಟ್ಟು ಈಗ ರೀಚ್ ಆಗಿದ್ದೀವಿ. ಒಳಗಡೆ ಫೋನ್ ಅಲವಿಲ್ಲ ಅನ್ಕೋತೀನಿ. ಸೊ ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ವೀಡಿಯೋ ಮಾಡೋದು. ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ಬರ್ತೀವಿ. ಬೆಸ್ಟ್ ಡರ್ಲಿಂಗ್ಸ್ ಈಗ ಅಷ್ಟೇ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಬಟ್ ಏನಿಲ್ಲ, ನಾವು 4.5 ಕಿಲೋಮೀಟ್ರು ನಡ್ಕೊಂಡ್ಬಂದ್ವಿ. ಬರೀ 2 ನಿಮಿಷ ಅಷ್ಟೇ ನಮಗೆ ದರ್ಶನ ಮಾಡೋಕ್ಕೆ ಸಿಕ್ಕಿದ್ದು. ಅದು ಪವರು ದೇವ್ರದ್ದು, ಏನು ಮಾಡೋಕ್ಕಾಗಲ್ಲ. ಈಗ ನೆಕ್ಸ್ಟ್ ಇಲ್ಲಿ ಶ್ರೀ ಮಹಾಗಣಪತಿ ದೇವ್ ಗೋಕರ್ಣ ಯುಕೆ ಅಂತ ಐತೆ, ಇಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಫೋಟೋ ಯೂಶಲಿ ಎಲ್ಲ ದೇವಸ್ಥಾನದಲ್ಲೂ ಫೋನು ಮತ್ತು ವಿಡಿಯೋಗ್ರಫಿ ಆಗಲಿ ಫೋಟೋಶೂಟ್ ಆಗಲಿ ಪ್ರೊಹಿಬಿಟೆಡ್ ಇದ್ದೇ ಇರುತ್ತೆ. ಇಲ್ಲೂ ಅಲಾಗಲ್ಲ. अभी ग्लास नहीं लाया अभी, उसी में ग्लास ಈ ತಣ್ಣಿ ಬಾಟ್ಲಿ ಇರ್ಕೆ ಡರ್ಲಿಂಗ್ಸ್ ಈಗಷ್ಟೇ ಊಟ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಈಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇವರೆಲ್ಲ ಅಲ್ಲಿ ಶಾಪಿಂಗಿಗೆ ನಿಂತ್ಕೊಂಡ್ಬಿಟ್ಟವ್ರೆ ಹುಡುಗರು ನೋಡಿ. ಎಲ್ಲ ಶಾಪಿಂಗ್ ಈಗ ನಿಂತ್ಕೊಂಡಿದ್ದಾರೆ. ನಾನು ಏನೇ ತೊಗೊಂಡಿಲ್ಲ, ಇದೊಂದೇ ಒಂದು ಇದು ತೊಗೊಂಡಿದ್ದೀನಿ. ಜರ್ಸಿ ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ. ಸೊ ಫುಲ್ ಟಯರ್ಡ್ ಆಗಿದ್ದಾರೆ ಎಲ್ಲರೂ. ನಾನು ಅಷ್ಟೇ ಟಯರ್ಡ್ ಏನಾಗಿಲ್ಲ. ಬಟ್ ಈಗ ಮತ್ತೆ ರೂಮ್ ಕಡೆ ಹೋಗ್ಬಿಟ್ಟು ಅಲ್ಲೇನಾದ್ರು ಮಾಡಿದ್ರೆ ತೋರಿಸ್ತೀನಿ. ಅಲ್ಲಿಗಂಟ ಕೀಪ್ ವಾಚಿಂಗ್ ದ ಬ್ಲಾಗ್. ಡರ್ಲೆಗ್ಸ್ ಸಂಜೆ ಆಯಿತು ಆಲ್ರೆಡಿ. ನಾವು ಫುಲ್ಲು ದೇವಸ್ಥಾನ ಎಲ್ಲ ಹೋಗಿ ಬಂದ್ಬಿಟ್ಟು ರೂಮಲ್ಲೇ ರೆಸ್ಟ್ ಎಲ್ಲ ತೊಗೊಂಡು ಈಗ ಅಲ್ಲೇ ಬಂದಿದ್ದೀವಿ. ನೋಡಿ ಇಲ್ಲಿ ಮೇನು ಸನ್ಸೆಟ್ ಆಗಬೇಕು ಬೀಚಲ್ಲೇ. ಇದೇ ಬೀಚು, ಆವಾಗಲೇ ತೋರಿಸಿಲ್ಲಲ್ಲ, ಬರೀ ಸುಮ್ಮನೆ ದೂರದಿಂದ ತೋರಿಸಿದೆ, ಹತ್ರ ಬಂದು ತೋರಿಸಿರ್ಲಿಲ್ಲ ನೋಡಿ. ಆದರೆ ಈಗೇನು ಆಡಲ್ಲ, ಆಟಾಡಲ್ಲ. ಬಟ್ ಸುಮ್ಮನೆ ಕಾಲು ನೆನ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆಮೇಲೆ ಹೋಗ್ತಾ ನನ್ನ ಹೊಸ ಫ್ರೆಂಡ್ ಬೈಲಿ ಅಲ್ಲೇ ಇರು ಬಿಟ್ಟರೆ ನಾಲ್ಗೆ ಪಾಲ್ಗೆ ಎಲ್ಲ ನಾಲಿಗೆಯಿಂದ ಮಕಾಗಿಕ್ಕ ಎಲ್ಲ ನೆಕ್ಕಿ ಬಿಟ್ಟರೆ ನೋಡಿ. ನಿನ್ನ ಹೆಸರಣ್ಣ? ಶೋ ಮಿ ಯುವರ್ ಫೇಸ್. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಫೇಸ್ ನೋಡೋಕ್ಕಿರು. ಯಾಕೋ ಏನೋ ಇದು ಮಾಡೋಕ್ಕೆ ಕಾಣಿಸ್ತೈತಪ್ಪ. ಬಾಯ್ ಬಾಯ್. ಬಿಸ್ಕೆಟ್ ತಿಂತೀಯಾ? ಇಲ್ಲೆಲ್ಲ ಬಿಸ್ಕೆಟ್ ಸಿಗೋಲ್ಲ, ಬಿಸ್ಕೆಟ್ ಸಿಗೋಲ್ಲ. ಸೊ ಡಾರ್ಲಿಂಗ್ಸ್ ಬೀಚಿಂದ ಬಂದಿದ್ದಾಯ್ತು. ಬೀಚಿಂದ ಬಂದುಬಿಟ್ಟು ಈಗ ಊಟ ಕೂತಿದ್ವಿ. ಊಟದಲ್ಲಿ ವೆರೈಟಿ ನೋಡಿ. ಇದು ಅನ್ನ, ಫಿಶ್ ಕರಿ, ಬಾಂಗಡ ಮೀನು, ಇದು ಬಾಂಗಡ ಮೀನು, ಪ್ರಾನ್ಸು, ನೂಡಲ್ಸ್, ಚಿಕನ್ ನೂಡಲ್ಸ್, ಕಾಬಾಯ್ ಎಲ್ಲ ಊಟ ಮಾಡ್ತಾಯಿದ್ವಿ. ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಟೇಕ್ ಕೇರ್ ಅಂಡ್ ಬೈ ಸಿ ಯು. ಗುಡ್ ನೈಟ್.それらが結ばれるのは真の像